ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನ್ಯೂ ವ್ಲಾಗ್. ನೋಡಿ, ನಿನ್ನೆದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೋಡಿ, ಅಜ್ಜಯ್ಯನ ಗುಹೆ ಹತ್ರ ಅಲ್ಲಿ ಕೆಳಗೆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಬಂದಿದ್ದೀವಿ. ಅಲ್ಲಿ ಬಂದುಬಿಟ್ಟು ಅಲ್ಲಿ ಕೆಳಗೆ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಹತ್ರ ನೋಡಿ ಹಿಂಗೆ ಫೋಟೋ ಫ್ರೇಮಲ್ಲಿ ಹಾಕಿದ್ರು. ಅಂದರೆ ಅವರು ಬಂದು ಕುತ್ಕೊಂಡು ತಪಸ್ಸೆಲ್ಲ ಮಾಡಿರೋದು. ಅಂದರೆ ಅವ್ರು ಯಾವ ಥರ ತಪಸ್ಸು ಮಾಡಿದರು, ಯಾವ ಥರ ಜನಗಳಿಗೆ ಟ್ರೀಟ್ ಮಾಡಿದರು, ಯಾವ ಥರ ಜನರು ಅವ್ರ ಹತ್ರ ಹೇಗೆ ವರ್ತಿಸಿದರು, ಅಂದರೆ ಹೊಂದಾಣಿಕೆ ಆ ಥರ ಆಯಿತು. ಮತ್ತು ಅವರು ಆ ಥರ ಇದ್ದರು ಜನ ಹತ್ರ, ಅದೆಲ್ಲ ಅಂದರೆ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಹಾಕ್ಬಿಟ್ಟು ವಿವರಣೆ ಕೊಟ್ಟಿದ್ದರು. ಇವಾಗ ಮೇಲೆ ಗುಹೆ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಮೆಟ್ಲೆತ್ಕೊಂಡು ಮೇಲೆ ಹೋಗಬೇಕು ಗುಹೆಗೆ. ಇವಾಗ ತುಂಬ ಬಿಸಿ ಇತ್ತು, ಅಂದರೆ ಬಂಡೆಗಳೆಲ್ಲ ಕಲ್ಲೆಲ್ಲ ತುಂಬ ಬಿಸಿ ಆಗಿಬಿಟ್ಟು ಸುಡ್ತಾ ಇದ್ವು. ಒಂದು ಸೈಡಲ್ಲಿ ಹೋಗ್ತಾ ಇದ್ದೀವಿ, ಅಂದರೆ ನೆರಳಿರುತ್ತಲ್ಲ ಅಲ್ಲಿ ತಣ್ಣಗಿರುತ್ತೆ ಅಂತ, ಅಲ್ಲೂ ಸುಡ್ತಾ ಇತ್ತು. ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಸುಡ್ತಾ ಇತ್ತು ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಕೆಳಗಿಂದ ಸಖತ್ತಾಗಿ ಕಾಣ್ತಾ ಇತ್ತು ಪ್ಲೇಸು. ಅದು ಫ್ರಂಟು. ಕೆಳಗೆ ಬಂದ ತಕ್ಷಣ ಕಾರ್ ಪಾರ್ಕಿಂಗ್ ಇದೆಯಲ್ಲ, ಕಾರ್ ಪಾರ್ಕಿಂಗ್ ಹತ್ರ ಅದು. ಇವಾಗ ಮೇಲೆ ಎತ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಲ್ಲಿ ಸ್ವಲ್ಪ ವಿಗ್ರಹಗಳು ಇಟ್ಟಿದ್ರು. ನೋಡಿ, ಮೇಲ್ಗಡೆಯಿಂದ ಇದು ಕೆಳಗೆ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ಇದೆಯಲ್ಲ ಫ್ರಂಟು, ಅದೇ ದೇವಸ್ಥಾನ ಒಳಗೆ ಬಂದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ದೊಡ್ಡ ದೇವಸ್ಥಾನ ಇದು, ಫುಲ್ಲು ಇದೆ. ನೋಡಿ, ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಒಳಗೂ ಅಷ್ಟೇ ಇದೆ ಅಜ್ಜಯ್ಯನ ಗುಹೆ. ಅಂದರೆ ಅಲ್ಲಿ ಬಂದುಬಿಟ್ಟು ತಪಸ್ಸು ಮಾಡಿರೋದು. ಇದು ಮಂಟಪನ ಏನೋ ಹೇಳಿದ್ರು ಅವರು, ಅಷ್ಟೊಂದು ನೆನಪಿಲ್ಲ. ಇಲ್ಲಿ ಮುಂದ್ಗಡೆ ವಿಘ್ನೇಶ್ವರ ಇದೆ. ಅದು ನೋಡಿಬಿಟ್ಟು ಒಳಗೆ ಹೋದ್ವಿ. ಒಳಗೆ ಹೋದರೆ ಇಲ್ಲಿ ದೊಡ್ಡ ದೊಡ್ಡ ಮಂಟಪಗಳು ಮತ್ತು ಚಿಕ್ಕ ಚಿಕ್ಕ ಹಲವಾರು ಗೊಂಬೆಗಳಿದ್ವು. ಅಂದರೆ ಈ ಗೊಂಬೆಗಳೊಂಥರ ದೇವ್ರಂಥರ ಅಷ್ಟೊಂದು ನೀಟಾಗಿ ಗೊತ್ತಿಲ್ಲ. ನೋಡಿ, ಈ ಥರ ತುಂಬ ಇದ್ವು. ತೋರಿಸ್ತೀನಿ ಮುಂದ್ಗಡೆ. ಮಲ್ಲಾರ ಅಂತ ನೋಡಿ, ತುಂಬ ಚೆನ್ನಾಗಿತ್ತು. ದೊಡ್ಡ ಮಂಟಪ ಇದು. ಮಂಟಪ ಅಂತಂದು ಹೇಳಿದ್ರು ಯಾರೋ, ನನಗಷ್ಟು ನೀಟಾಗೂ ಗೊತ್ತಿಲ್ಲ. ಅಲ್ಲಿ ಕೇಳಿದ್ದಕ್ಕೆ ಇದೇನು ಅಂತಂದು ಹೇಳಿದಕ್ಕೆ ಮಂಟಪ ಅಂದರು. ನೋಡಿ, ದೊಡ್ಡ ದೊಡ್ಡ ಹೋಮಗಳು ನೋಡಿ, ಅಂದರೆ ಒಂದೊಂದು ಹೋಮಕ್ಕೂ ಒಂದೊಂದು ಥರ ಡಿಸೈನ್ ಮಾಡಿದರು. ನೋಡಿ, ಆ ಕಡೆ ಬೇರೆ ಡಿಸೈನು, ಇದೇ ಬೇರೆ ಡಿಸೈನು, ಚೌಕ, ಆಯತ, ರೌಂಡು, ಟ್ರಯಾಂಗಲ್ಲು, ಆ ಥರ ಹಲವಾರು ಹೋಮಕುಂಡಗಳು ಇದ್ವು. ಹಂಗೆ ಇಲ್ಲಿ ಪಿಕ್ಚರ್ಸ್ ಆಗಿರ್ಬೋದು, ಆದಮೇಲೆ ಫೋಟೋಗಳು ತುಂಬಾ ಚೆನ್ನಾಗಿದ್ವು ಎಲ್ಲವೂ. ನೋಡಿ, ಅಲ್ಲಲ್ಲಿ ದೇವರು ಅವ್ರು ಇಟ್ಟಿರೋದು ಚೆನ್ನಾಗಿತ್ತು. ಅಲ್ಲಿ ಫೋಟೋ ಫ್ರೇಮು, ಅದ್ರ ಪಕ್ಕದಲ್ಲಿ ಒಂದು ದೇವರು, ಮಂಟಪ, ಅದ್ರ ಕೆಳಗೆ ದೇವರು. ತುಂಬ ಚೆನ್ನಾಗಿತ್ತು. ಅಂದರೆ ಎಲ್ಲ ಕಡೆನೂ ಎಲ್ಲದನ್ನೂ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೋಡಿ, ಇವಾಗ ಹೋಗ್ತಾ ಇದ್ವಿ. ಅಲ್ಲಿ ದೇವರು ಐತೆ, ಅದಕ್ಕೆ ಅವನು ಮುಗಿತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿದೆ ದೇವರು ಎಲ್ಲ. ನೋಡಿ, ಇದು ನರಸಿಂಹಸ್ವಾಮಿ ಅನಿಸುತ್ತೆ ನನಗೆ. ಇವಾಗ ಅದು ನೋಡ್ಕೊಂಡ್ಬಿಟ್ಟು ಇವಾಗ ಮುಂದ್ಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು. ಕಂಬಗಳಾಗಲಿ, ಡಿಸೈನ್ ಆಗಲಿ, ಅಲ್ಲಿಂದ ನೋಡಿ ರಾಯನು ಎಲ್ಲ ಅಲ್ಲೇನು ವಿಗ್ರಹಗಳಿದೆಯೋ ಅವಕ್ಕೆಲ್ಲ ಗೊಣ್ಣೆ ತೆಗಿತಾ ಇದ್ದಾನೆ. ನೋಡಿ, ಅವನಿಗೆ ಹೊರಗಡೆ ಬಂದಿದ್ವಲ್ಲ, ಹೀಟ್ ಆಗಿಬಿಟ್ಟಿದೆ. ಅದು ಬೇರೆ ಕೋಕೋ ಕೋಲಾ ಅವೆಲ್ಲ ಕುಡಿದ್ಬಿಟ್ವಲ್ಲ, ಫುಲ್ ಕೋಲ್ಡಾಗಿ ಹೀಟ್ ಆಗಿಬಿಡ್ತು ಅವನಿಗೆ. ಅವನಿಗೆ ಸ್ವಲ್ಪ ಮೂಗು ಒರೆಸಿದ್ದಕ್ಕೆ ಅವನು ಹೋಗಿ ಅವಕ್ಕೆಲ್ಲ ಒರೆಸ್ತಾ ಇದ್ದಾನೆ. ಇವಾಗ ಹೊರಗೆಲ್ಲ ತೋರಿಸ್ಬಿಟ್ಟು ಇದು ನೋಡಿ, ಗುಹೆ ಹತ್ರ ಬಂದ್ವಿ. ನೋಡಿ, ದೊಡ್ಡ ಕಲ್ಲು, ಎಷ್ಟು ದೊಡ್ಡ ಕಲ್ಲು ಗೊತ್ತಾ, ನನಗೆ ಹೊರಗೆ ನಿಂತ್ಕೊಂಡಾಗ ಗೊತ್ತಾಯಿತು. ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಇಲ್ಲಾಂದರೆ ಒಳಗೆ ಅಲ್ಲಿ ಪೂಜಾರಿ ಕೂತ್ಕೊಂಡಿದ್ರಲ್ಲ ಅದರೊಳಗೆ ತಪಸ್ಸು ಮಾಡಿದ್ದು ಅಜ್ಜಯ್ಯ. ನೋಡಿ, ಇದು ಹೊರಗೆ ಇಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ಹೊಡ್ಕೊಂಡು ಈ ಕಡೆ ಬಂದ್ವಿ. ನೋಡಿ, ಇದು ಕೆಳಗಡೆ ನೋಡಿ ನಿಶಾಂತ ಯಾವ ಥರ ಜಾರ್ತಾ ಇದ್ದಾನೆ. ಅಲ್ಲೆಲ್ಲರೂ ಕೂತ್ಕೊಂಡು ಒಂದೊಂದು ಸರಿ ಜಾರ್ಬಿಟ್ಟು ಮತ್ತೆ ಬಂದ್ವಿ. ಅಂದರೆ ನಿಶಾಂತ್ ಬಿದ್ನು, ರಿಟರ್ನ್ ಹತ್ತಕ್ಕೆ ಹೋದ್ನಲ್ಲ, ಜಾರ್ಬಿಟ್ಟು ಬಿದ್ನು. ಅದು ನೈಸ್ ಆಗಿದೆಯಲ್ಲ, ಅದರಿಂದ ನೋಡಿ ಎಲ್ಲರೂ ನೋಡಿಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಅಂದರೆ ಕಾಲು ತುಂಬ ಸುಡ್ತಾ ಇದೆ ಇಲ್ಲಿ. ಅಂದರೆ ಬಂಡೆಗಳು ತುಂಬ ಹೀಟಾಗಿದ್ದಾವಲ್ಲ, ಬಿಸಿಲಿಗೆ ತುಂಬ ಸುಡ್ತಾ ಇದ್ದಾವೆ. ಅದಕ್ಕೆ ಬೇಗ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು ಲಾಸ್ಟಿಗೆ ಬರ್ತಾಯಿದ್ದೀನಿ. ಸುಡುತ್ತೆ ಅಂತಂದು ಹೇಳೋದಕ್ಕೆ ರಾಯನ್ ಎತ್ಕೊಂಡೈತೆ, ನಿಶಾಂತ್ ಹೋಗ್ತಾ ಇದ್ದಾನೆ. ನೋಡಿ, ಆ ಕಡೆಯಿಂದ ಫ್ರಂಟು ಇದು ಎಕ್ಸಿಟ್ ಕೊಡೋದು, ಆ ಕಡೆ ಎಂಟ್ರೆನ್ಸು, ಈ ಕಡೆ ಎಕ್ಸಿಟು. ನೋಡಿ,
ಯಾವ ಥರ ಅಂತ. ಇದು ಎಕ್ಸಿಟ್ ಕೊಡೋದು ಬಾಗಿಲು. ಫಸ್ಟಿಗೆ ಫ್ರಂಟ್ ಇಲ್ಲಿ ಹೋಗಿದ್ದು ನೋಡಿ. ಇದು ಕೆಳಗಡೆ ಪಾರ್ಕ್ ಐತೆ, ಅಲ್ಲೇ ಆ ಪಾರ್ಕ್ ಹತ್ರ ಬಂದ್ವಿ. ಇವಾಗ ಪಾರ್ಕ್ ಹತ್ರ ಬಂದುಬಿಟ್ಟು ಟೋಕನ್ ತಗೊತಾ ಇದ್ದೀವಿ. ಟೋಕನ್ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಚೆನ್ನಾಗಿದೆ ಅರಣ್ಯ ಅಂತ. ಅಂದರೆ ಅಷ್ಟೊಂದೇನು ಚೆನ್ನಾಗಿಲ್ಲ, ಅಂದರೆ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆಯಲ್ಲ, ಅದಕ್ಕೆ ಇವ್ರು ನೀರು ಬೇಕಂತೆ. ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರಲ್ಲ, ಅವ್ರು ಜ್ಯೂಸ್ ಕೊಟ್ಟರು, ಅವ್ನು ಕುಡಿತಾ ಇದ್ದಾನೆ. ಕುಡಿದ್ಬಿಟ್ಟು ಹೋಗೋಣ ಅಂತ ಮುಂದೆ. ಅಂದರೆ ಅಷ್ಟೊಂದೇನು ಅಂದರೆ ಆನಿಮಲ್ಸ್ ಆಗಲಿ ಅಂದರೆ ಬರ್ಡ್ಸ್ ಆಗಲಿ ಏನು ಅಷ್ಟೊಂದೇನಿಲ್ಲ, ಒಂದೇ ಎರಡು ಇದ್ವು ಅಷ್ಟೇ. ಅಷ್ಟು ನೋಡ್ಕೊಂಡ್ವಿ ಅಷ್ಟೇ. ಅಂದರೆ ಚಿತ್ರದುರ್ಗದಲ್ಲಿ, ಮೈಸೂರಲ್ಲಿ ಮತ್ತು ಆನಗೋಡಲ್ಲಿ, ದಾವಣಗೆರೆಯಲ್ಲಿ ಆನಗೋಡು ಅಲ್ಲಿ ಚೆನ್ನಾಗಿದೆ. ಯಾವಾಗನ ದಾವಣಗೆರೆಗೆ ಹೋದ್ರೆ, ಚಿತ್ರದುರ್ಗ ಹೋದಾಗ ಆನಗೋಡ್ಗೆ ಹೋದರೆ ಅಲ್ಲಿ ತೋರಿಸ್ತೀನಿ ಅಲ್ಲಿ ಪಾರ್ಕ್ ಯಾವ ಥರ ಇದೆ ಅಂತ ನೋಡಿ. ಇವ್ರ ಜೋಕಾಲಿ ಆಡಬೇಕಂತೆ, ಅದು ಫುಲ್ಲು ಸುಡ್ತಾಯಿದೆ. ನಮ್ಮನೆಯವ್ರು ಅದನ್ನೇ ಫ್ರೆಂಡಿಗೆ ಹೇಳ್ತಾ ಇದ್ದೇನೆ, ಸುಡ್ತಾ ಇದೆ ಅಂದರೆ ಅವ್ರಿಗೆ ಬೇಕಂತೆ ಆಡಿಸ್ತಾ ಇದ್ದೀನಿ ಅಂತಂದು ಹೇಳ್ತಾ ಇದ್ದಾರೆ ನಕ್ಕೊಂತ ನೋಡಿ. ಅಲ್ಲಿ ಹೋಗಿ ಕೂತ್ಕೊತಾ ಇದ್ದಾರೆ. ರಾಯನ್ ನೀನು ಆಟ ಆಡಬೇಕು ಅಂತಂದು, ಬಿಸಿಲೆಲ್ಲ ಅವರೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನೂ ಆಟ ಆಡಬೇಕು ಅಂತಂದು ಹೇಳಿದ್ದಕ್ಕೆ ಇಲ್ಲಿ ಕೂರಿಸಿದ್ದೀನಿ. ಕೂರಿಸ್ಬಿಟ್ಟು ಆಡಿಸ್ತಾ ಇದ್ದೀನಿ. ಅದು ಅಂದರೆ ತುಂಬ ಬಿಸಿ ಇದೆ ಹೇಳಿ ಹಂಗಾದ್ರೂ ಕೂತ್ಕೊಂಡು ಅವನು ಆಟಾಡ್ತಾ ಇದ್ದಾನೆ. ಇಲ್ಲಿ ದೇವರಿದೆ, ಅಲ್ಲಿ ನೋಡ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಮೊಲ ಇದೆ ನೋಡಿ, ರ್ಯಾಬಿಟ್, ಅದು ನೋಡ್ಕೊಂಡ್ವಿ. ಅಂದರೆ ತುಂಬ ಇದ್ದಾವೆ, ಜಾಸ್ತಿ ಇದ್ದಾವೆ. ವೈಟು ಮತ್ತು ಬ್ಲ್ಯಾಕು ಎರಡು ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದ್ವು. ಇಲ್ಲಿ ಫ್ರೆಂಡ್ಸ್ ಇದೇನಂತ ಕಮೆಂಟ್ ಮಾಡಿ. ಇದೇನಂತಲೇ ಕನ್ಫ್ಯೂಸ್ ಆಯಿತು ನಮಗೆ, ಅದೇನಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೋಡಿ. ಜಿಂಕೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಲ್ಲಿ ಸ್ವಲ್ಪ ಕೂತ್ಕೊಂಡು, ಅಂದರೆ ಒಂದು ಕೊಂಬಿರೋ ಜಿಂಕೆ ಬರ್ತಾ ಇದೆ ನೋಡಿ. ಮುಂದೆ ತೋರಿಸ್ತೀನಿ ಕೊಂಬಿರೋ ಜಿಂಕೆನ ನೋಡಿ. ಅಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೆ ಕೊಂಬಿದೆ, ಅದಕ್ಕೇನೋ ಕಚ್ಚಿಬಿಟ್ಟಿದೆ, ಅದು ಓಡಾಡ್ತಾ ಇದೆ. ಅದು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಫುಲ್ ಕಾಡಿಷ್ಟೇ, ಅದು ಅಷ್ಟು ಬಿಟ್ಟರೆ ಮುಂದ್ಗಡೆ ಏನೂ ಇಲ್ಲ. ಸ್ವಲ್ಪ ಹೋದ್ವಿ, ಆಮೇಲೆ ರಿಟರ್ನ್ ಬಂದ್ವಿ, ಫುಲ್ಲು ಹೋಗಿಲ್ಲ. ಅಲ್ಲಿ ಬಂದುಬಿಟ್ಟು ಇವಾಗ ಕೈಲಾಸಗಿರಿಗೆ ಹೋಗೋಣ ಅಂತ ಮುಂದ್ಗಡೆ ಹೋಗ್ತಾ ಇದ್ದೀವಿ ನೋಡಿ. ಕಾಣ್ತಾ ಇದೆ ಆಗಲೇ ನಿಮಗೆ ಕೈಲಾಸಗಿರಿ, ಅಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಕೈಲಾಸಗಿರಿನೂ. ಅಲ್ಲಿ ಪಾರ್ಕ್ ಎಲ್ಲ ನೋಡ್ಕೊಬಿಟ್ಟು ಒಂದು ಸ್ವಲ್ಪ ಎಳ್ನೀರೆಲ್ಲ ಕುಡಿದ್ಬಿಟ್ಟು ಕೈಲಾಸಗಿರಿಗೆ ಸ್ವಾಗತ ಅಂತ ಹಾಕಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇದು ಕೈಲಾಸಗಿರಿ. ಕೆಳಗೆ ಅನ್ನ ಪ್ರಸಾದನೂ ಇರುತ್ತೆ, ಹೋಗಿ ಬಂದಮೇಲೆ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ. ನಡ್ಕೊಂಡು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ನಿಶಾಂತ್ ಬಿದ್ದನು, ಅದಕ್ಕೆ ಅಳ್ತಾ ಇದ್ದೀನಿ. ಅವರಿಬ್ಬರು ನನ್ನ ಹತ್ರ ಬರ್ತಾನೆ ಇಲ್ಲ, ಅದರಿಂದ ನಾನು ಬಿಟ್ಟೆ. ಆಮೇಲೆ ಬಂದರು, ಅಂದರೆ ಸ್ಟಾರ್ಟಿಂಗ್ ಬರ್ತಾ ಇಲ್ಲ. ಅಂದರೆ ಇವಾಗ ಪ್ಲೇಸಿಗೆ ಬರ್ತೀವಿ, ಪ್ಲೇಸಿಗೆ ಬಂದ ತಕ್ಷಣ ಒಂದು 5 ನಿಮಿಷ ಬರಲ್ಲ, 5 ಸೆಕೆಂಡ್ ಆಮೇಲೆ ಬರ್ತಾರೆ ಆ ಥರ. ಆಮೇಲೆ ಬಂದರು, ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಕಲ್ಲೆಲ್ಲ ಜೋಡಿಸಿದ್ರು, ಇಲ್ಲಾರೋ ಸೆಲ್ಫಿಗಳು ಎಲ್ಲ ಹೊಡ್ಕೊತಾ ಇದ್ದಾರೆ ನೋಡಿ. ಇದೇ ಕೈಲಾಸಗಿರಿ ನೋಡಿ. ಹೋಗ್ತಾ ಇದ್ದೀವಿ, ಎಲ್ಲರೂ ಸೆಲ್ಫಿ ಹೊಡ್ಕೊಳೋರು ನೋಡಿ. ಎಷ್ಟು ದೊಡ್ಡ ಕಲ್ಲು, ತೋರಿಸ್ತೀನಿ ಇನ್ನೊಂದು ಸರಿ. ಇದು ಒಳಗಡೆ ಕೈಲಾಸಗಿರಿ ಇದೆಯಲ್ಲ, ಅದು ಎಂಟ್ರೆನ್ಸು. ಫುಲ್ಲು ಕತ್ಲಿದೆ, ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ತೋರಿಸ್ತೀನಿ ಮುಂದ್ಗಡೆ ನಿಮಗೂ. ಸ್ಟಾರ್ಟಿಂಗ್ ಒಳಗೆ ಬಂದ ತಕ್ಷಣ ಫುಲ್ಲು ಕತ್ಲೆ ಅನ್ನಿಸ್ತು, ಕರೆಕ್ಟಾಗಿ ಕಾಣಲಿಲ್ಲ. ಇವಾಗ ಕರೆಕ್ಟಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ, ಯಾವ ಥರ ಇದೆ ಅಂತ ನೋಡಿ. ಇದು ಎಂಟ್ರೆನ್ಸು ಗುಹೆಗೆ, ಅಂದರೆ ಕೈಲಾಸಗಿರಿ ಒಳಗೆ ನೋಡಿ. ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಅಲೋ ಇಲ್ಲ ಫೋನು ಅಲ್ಲಿ ಒಳಗಡೆ. ಅಂದರೆ ಅಲ್ಲಿ ವೀಡಿಯೋ ಇದು ಮಾಡೋಕ್ಕಾಗಲ್ಲ. ನಾನು ಸುಮ್ಮನೆ ಮೊಬೈಲ್ ಹಿಡ್ಕೊಂಡಿದ್ದಕ್ಕೆ ಬೈದರು, ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ನೋಡಿ. ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು ದೇವಸ್ಥಾನ ಇದೆ. ಇದು ಬಸವಣ್ಣನ ದೇವಸ್ಥಾನ ನೋಡಿ. ಪೂಜಾರಿ ಬೈದರು, ಅದು ಫೋನ್ ಸುಮ್ಮನೆ ಇಟ್ಕೊಂಡಿರೋದಷ್ಟೇ, ವೀಡಿಯೋ ಮಾಡಿಲ್ಲ, ಹಂಗಾದ್ರೂ ಬೈದರು ಅವರು ದೇವಸ್ಥಾನದ್ದು. ಮತ್ತು ಗುಹೆ ಒಳಗೆ ಬಂದ್ವಿ ನೋಡಿ. ಇಲ್ಲಿ ಚೆನ್ನಾಗಿದೆ, ಅಂದರೆ ಮಂಟಪ, ಅದು ಮಂಟಪ ಅಲ್ಲಿದೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ವಿ. ರಾಯನ್ ಓಡಿ ಹೋಗ್ತಾ ಇದ್ದಾನೆ ನೋಡಿ. ಒಳಗೆ ಕೂತ್ಕೊಂಡಿದ್ವಿ. ಎಷ್ಟು ಕೂಲಾಗಿತ್ತಂದರೆ, ಅಷ್ಟು ಬಿಸಿಲಿರೋದು. ಫುಲ್ಲು AC ಆನ್ ಮಾಡಿದಾಗ ಎಷ್ಟು ಕೂಲಾಗಿರುತ್ತೋ ಅಷ್ಟು ಕೂಲಾಗಿತ್ತು. ತುಂಬಾ ಆಶ್ಚರ್ಯ ಆಗ್ತಿತ್ತು, ಇದೇನಪ್ಪ ಅಷ್ಟು ಬಿಸಿಲೈತೆ ಹೊರಗೆ, ಒಳಗಡೆ ನೋಡಿದರೆ ಎಷ್ಟು ತಣ್ಣಗೈತೆ ಅಂತ ನೋಡಿ. ಫುಲ್ಲು ಕಲ್ಲಿದು, ನನಗೆ ಭಯ ಆಗ್ತಿತ್ತು ಅದ್ರ ಕೆಳಗೆ ಕೂತ್ಕೊಳೋಕ್ಕೆ.
ಅದರಿಂದ ನೋಡಿ ಎಲ್ಲರೂ ಕೂತ್ಕೊಂಡಿದ್ದೀವಿ. ಇದು ಒಂದು ರೌಂಡ್ ಎಲ್ಲ ಕಡೆನೂ ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಇನ್ನೂ ಒಂದು ಸರಿ ತೋರಿಸ್ತೀನಿ ಇದು ಯಾವ ಥರ ಅಂತ ನೋಡಿ. ಇದು ಎಂಟ್ರೆನ್ಸ್ ಇಂದಲ್ವಾ, ಕುತ್ಕೊಂಡಿದ್ವಿ ಎಲ್ಲರೂ ಫೋನ್ ನೋಡ್ಕೊಂಡು ಒಂದು 5 ನಿಮಿಷ ಕುತ್ಕೊಳ್ಳೋಣ ಅಂತ ಎಲ್ಲರೂ ಕುತ್ಕೊಂಡಿದ್ದೀವಿ. ಸ್ನ್ಯಾಕ್ಸ್ ಏನೂ ತಂದಿಲ್ಲ, ಯಾಕಂದರೆ ಕೋತಿಗಳು ಕಾಟ ಅಲ್ವಾ, ಸ್ನ್ಯಾಕ್ಸ್ ಏನು ತಂದಿಲ್ಲ. ಇವನು ಕ್ಯಾಮ್ರಾಗೆ ಅಡ್ಡ ನಿಂತ್ಕೊಂಡು ನಿಶಾಂತ ನೋಡಿ. ಅದು ಮಂಟಪ, ಅಲ್ಲಿ ಏನು ಮದುವೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅಷ್ಟೊಂದು ಮಂಟಪ ಇದೆ. ಅದು ಕಲ್ಲಿಂದ ಕೆತ್ತಿರೋ ಮಂಟಪ ಚೆನ್ನಾಗಿದೆ. ಅವ್ರನ್ನೆಲ್ಲೋ ನೋಡಿದ್ದೀವಿ ಅಂತ ಝೂಮ್ ಹಾಕಿ ನೋಡ್ತಾ ಇರೋದಷ್ಟೇ ನೋಡಿ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಕೈಲಾಸಗಿರಿನ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಷ್ಟು ದೊಡ್ಡದು, ಅಷ್ಟರಲ್ಲಿ ಇರುವೆ ಅಷ್ಟು ಇಲ್ಲ, ಒಂದು ಡಾಟ್ ಇರ್ತೀವಲ್ಲ ಚಿಕ್ಕದಾಗಿ ಅಷ್ಟು ಕಾಣ್ತೀವಿ ಅದರೊಳಗೆ. ಅಲ್ಲೊಂದು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಇಟ್ಕೊಂಡು, ಅಲ್ಲೊಂದು ಸ್ವಲ್ಪ ಫೋಟೋ ಎಲ್ಲ ಹಿಡ್ಕೊಂಡು ಇಲ್ಲಿ ರಿಟರ್ನ್ ಹೋಗ್ತಾ ಇದ್ವಿ ಕೋಲಾರಕ್ಕೆ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗೋಣ ಮತ್ತೊಂದು ವ್ಲಾಗ್ ಮುಖಾಂತರ. ಎಲ್ಲರೂ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇದು ಪಾರ್ಟ್ 2, ಪಾರ್ಟ್ 1 ನೋಡಿ. ಬಾಯ್. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.